ಎಲ್ಲ ನಮಸ್ಕಾರ. ನಾನು ನಿಮ್ಮ ರಕ್ಷಿತ್ ಶೆಟ್ಟಿದ್ದೀನಿ. ಮತ್ತೆಲ್ಲ ಹೆಂಗಿದ್ರಿ? ನಾವಂತೂ ಆರಾಮ್, ನೀವೆಲ್ಲ ಆರಾಮಿದ್ರೆ ನೆನೆಸ್ಕೊಂಡಿದ್ದಿ. ಇವತ್ತೊಂದು ಇಲ್ಲಿ ಕಾಣಿ ಇದೆ ಅಂತಂದು ಗೊತ್ತಾಯ್ತಾ? ಇದು ಸಿಬ್ಲು ನಾವು ಅನ್ನ ಬಾಗೋಕ್ಕೆಲ್ಲ ಯೂಸ್ ಮಾಡುತ್ತಲ್ಲ ಅದೇ. ಮೊದಲೆಲ್ಲ ಮನೆಗೆ ಮಾಡ್ತಿದ್ದಿತ್ತು, ಈಗ ಅಂಗಡಿಗೆಲ್ಲ ತಗೋಬೋದು. ನಮಗಿದು ಈ ಸಿಬ್ಲು ಮಾಡೋಕ್ಕೆ ಮೇಯ್ನ್ ಬೇಕಾದ್ದು ಈ ಕೋಳಿ ಬೀಳು ಕಾಣಿ. ಇಲ್ಲಿತ್ತು ಕಾಣಿ ಕೋಳಿ ಬೀಳು. ಇಲ್ಲಿದ್ರೆ ಪಪ್ಪ ತೆಗಿತಾಯಿದ್ರು. ಇದ್ರದ್ದು ಹೂವು ನಾವು ದೀಪಾವಳಿ ಹಬ್ಬಕ್ಕೆಲ್ಲ ಯೂಸ್ ಮಾಡ್ತೀವಿ. ನೆಲದಂಗೆ ಹೊದಿದ್ರೆ ಒಳ್ಳೆ ಆಯ್ತು, ಅಂದರೆ ಟೈಟ್ ಇರುತ್ತಾರೆ. ಈ ಮರಕ್ಕೆಲ್ಲ ಸುತ್ಕೊಂಡಿದ್ರೆ ಅದು ಬೆಂಡು ಕಾಣಿರುತ್ತೆ, ಸಿಪ್ಪಿ ಎಲ್ಲ ತೆಗೆದ್ರೆ ಅಗಲಿ ಆಯ್ತು. ಈಗ ನೆಲದಂಗೆ ಇದ್ದ ಹುಡುಕ್ತಾ ಇತ್ತು, ಇಲ್ಲ ಸುಮಾರು ಸಿಕ್ತು, ಇಲ್ಲೊಂದಿಷ್ಟು ಇತ್ತು, ಓಲೊಂದು ಸ್ವಲ್ಪ ಇತ್ತು, ಎಲ್ಲ ತೆಗಿತಿದ್ರು. ಅಲ್ಲಿ ಬೀಳೆಲ್ಲ ಇತ್ತು. ಈ ಬೀಳಿದ ಸಿಪ್ಪಿ ತೆಗೋಕೆ ಒಂದು ಒಳ್ಳೆ ಸುಲಭ ಐಡಿಯಾ ಇತ್ತು. ಇದಿತ್ತು ಕಣಿ, ಇದೊಂದು ಕೋಲ್ ಮಧ್ಯೆ ಇಲ್ಲಿ ಸಿಕ್ತಿ ಮಾಡ್ಕೊಂಡದ್ದು ಇದು. ಅದನ್ನು ಈ ಗ್ಯಾಪ್ ಒಳಗೆ ಇದು ಮಾಡೋದು. ಈ ಪಪ್ಪ ತೆಗಿತಿದ್ರು ಕಾಣಿ. ಬೀಳನ್ನು ಮಧ್ಯೆ ಸಿಸ್ಕೊಂಡು ಹಿಂಗೆ ಮಾಡ್ರೆ ಸೈ, ಸಿಪ್ಪಿ ಎಲ್ಲ ಜಾರಿ ಆಗ್ತದ್ರದ್ದು. ಒಳ್ಳೆ ಇಲ್ಲಿ ಐಡಿಯಾ. ಅದೇ ಥರ ಈಗ ಪೂರ ಎಲ್ಲದ್ರದ್ದು ಇದು ಒಂದು ತೆಗೆದಿತ್ತು ಕಾಣಿತ್ತು, ಇದು ಎಲ್ಲ ತೆಗೆದ್ದು ಅದ್ರ ಸಿಪ್ಪಿ ಎಲ್ಲ ತೆಗೆದ್ದು. ಅದೇ ಥರ ಈ ಪೂರ ಬೀಳಿದೆಲ್ಲದು ಸಿಪ್ಪಿ ಎಲ್ಲ ಫಸ್ಟಿಗೆ ತಗೊಂಬ, ಕಡೆಗೆ ಅದನ್ನು ಹ್ಯಾಂಗೆ ಫಸ್ಟಿಗೆ ನೇಯುವುದು ಯಾವ ಥರ ಅಂತ ತೋರಿಸ್ತೀನಿ ನಿಮ್ಗಪ್ಪ. ಈ ಬೀಳಿದ್ದು ಸಿಪ್ಪಿ ಎಲ್ಲ ತೆಕ್ಕೊಂಡಾಯ್ತು ಕಣಿ, ಇಲ್ಲಿತ್ತು. ಈಗ ಅದು ಮಧ್ಯೆ ಸಪೋರ್ಟಿಗೆ ಒಂದು 5-6 ಇದು ಬೇಕು ಉದ್ದ, ಅದೀಗ ಕಟ್ ಮಾಡಿ ಕಣ್ಕೊಂಡು. ನಾವಿದ್ದು ಮಧ್ಯೆ ಸಪೋರ್ಟಿಗೆ ಬೀಳೆನೇ ಯೂಸ್ ಮಾಡೋದು. ಒಟ್ಟು 5-10 ತಗೊಂಡಿದ್ದು. ಕಡೆಗೆ ಮುಂದೆ ಹೊಲಿತಾ ಹೋದಂಗೆ ಒಂದು ಎಕ್ಸ್ಟ್ರಾ ಬೇಕಾಯ್ತು, ಇಲ್ಲಿರೋ ಸಮ ಬತ್ತಿಲ್ಲ. ಸ್ವಲ್ಪ ಆಯ್ತು ಕಣಿ, ಇಷ್ಟ ಆಯ್ತು. ಇಲ್ಲಿಂದ ಒಯ್ದು ಚೂರು ದೂರ ಬಪ್ಪಲ್ಲ, ಚೂರು ಕಷ್ಟ. ಈ ಮಿಡ್ಲಂಗೆ ಸ್ವಲ್ಪ ಕಷ್ಟ. ಇಲ್ಲಿ ಅದೆಲ್ಲ ಎಂಥದ್ದು ಮಾಡ್ರಪ್ಪ. ಈಗ ಇಲ್ಲಿ ಕಾಣಿ, ಇದು ಬೀಳಿಲ್ಲಿ ಎಂಡ್ ಆಯ್ತು, ಇದಕ್ಕೀಗ ಇಲ್ಲಿ ಜಾಯಿಂಟ್ ಕೊಡ್ಕೊಂಡು ಇಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು. ಇಷ್ಟ ಆಯ್ತು. ಇದು ಪಪ್ಪ ಇದು ಇಷ್ಟು ಮಾಡೋದು, ಇನ್ನು ನಾನು ಇಷ್ಟ ಆಯ್ತು. ಇಷ್ಟುದ್ದು ಬಳ್ಳಿ ಇತ್ತು, ಇನ್ನೊಂದು ಹತ್ತೇನು ಕಾಂಬ ಎಷ್ಟೊತ್ತು ಹತ್ತ ಲಾಯ್ಕೆ ಆಯ್ತು ಮಾತ್ರ. ಈಗ ರೌಂಡ್ ಆಯ್ತು, ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದಾಯ್ತು. ಇನ್ನು ಅದಕ್ಕೆ ಸೈಡ್ ಒಂದು ಹೊಲುಕಿತ್ತದು ಡಿಸೈನ್ ಕಣಿ, ಇಲ್ಲಿತ್ತು ಕಣಿ. ಇದು ಅಂಗಡಿಯಿಂದ ತಗೊಬಂದು ಇದು ಸೈಡಿಗೆ ಇತ್ತು ಕಣಿ, ಸೈಡಿಗೆ ಇದು ಬಿಚ್ಚಿ ಹೊಯ್ದಿದ್ದಂಗೆ ಹೊಲಿಕದು. ಅದನ್ನೀಗ ಮಾಡ್ಕೀಗ ಅದು ಮಿಡ್ಲಂಗೆ ಮಾತ್ರ ಕಷ್ಟ, ಮತ್ತು ಸುಲಭ ಮಾರೆ, ರಪ ಆಯಿತು. ಈಗ ಸೈಡಿಗೆ ಹ್ಯಾಂಗೆ ಅಂದು ಕಾಂಬ ಫಸ್ಟಿಗೆ ಒಂದು ಬೀಳು ತಗೊಂಡು ಗ್ಯಾಪಿಗೆ ಪಾಸ್ ಮಾಡ್ಕೊಂಡು ಕಾಚಿ
ಈ ಥರ ಸಿಕ್ಸ್ಕೊಂಡು ಸಮ ಅರ್ಧ ಮಾಡ್ಕೊಂಬ. ಈಗ ಇಲ್ಲೇ ಇಪ್ಪತ್ಕೊಂಡು ಇಲ್ಲಿ ಹಿಡ್ಕೊಂಡು ಈ ಥರ ಟ್ವಿಸ್ಟ್ ಮಾಡಿ ಅದನ್ನು ಸೇರಿಸ್ತಾ ಮಡ್ಚುತ್ತಾ ಹೋಗ್ತದೆ. ಈಗ ಅದನ್ನು ಈ ಥರ ತಿಪ್ಪರಿಸಿ ಅದು ಸ್ವಲ್ಪ ಮೆದು ಆಯ್ತು, ಒಳ್ಳೆ ತಿಪ್ಪಕ್ಕೆ ಲಾಯ್ಕ್ ಆಯ್ತು. ಇದನ್ನು ಅದರೊಟ್ಟಿಗೆ ತಗೊಂಡು ಹಾಕು. ಹಾಗೆ ಮಾಡ್ತಾ ಹೊರಿಸಿ. ಆಯ್ತು ಕಾಣಿ, ಇದಿಷ್ಟ ಆಯ್ತು. ಈಗ ಈ ಸೈಡಿಗೆ ಇನ್ನು ಒಂದು ರೌಂಡ್ ಹೊರಸೆ, ಇದು ಫುಲ್ಲು ಒಂದು ರೌಂಡ್ ಹೊರಸೆ. ಇಲ್ಲೆಲ್ಲ ಕಾಣಿ, ಇಲ್ಲೆಲ್ಲ ಹೊರಸೆ. ಇಲ್ದಿರಿ ಇದು ಓಪನ್ ಹತ್ತಾ, ಓಪನರ್ ಎಲ್ಲ ಬಿಚ್ತಾ ಹೊತ್ತು. ಅದಕ್ಕೆ ಈಗ ಇದು ಒಂದು ಇತ್ತು ಫುಲ್ಲು ಒಂದು ರೌಂಡ್ ಬಂದು ಕಡಿಗೆ ಇದಕ್ಕೊಂದು ಹ್ಯಾಂಡ್ಲ್ ಮಾಡ್ಕೆ ಹಿಂಗೆ ಹಿಡ್ಕೊಂಬಂದು ಮಾಡೋ. ಇದೆಲ್ಲ ಆಯಿತು, ಸೈಡಿಗೆಲ್ಲ ಸ್ಟಿಚ್ ಮಾಡಿ. ಈಗ ಹ್ಯಾಂಡ್ಲು ಸಹ ಮಾಡಿ ಆಯ್ತು ಕಾಣಿ, ಹ್ಯಾಂಡ್ಲು ಆಯಿತು. ಈಗ ಇದು ಉಳದೆಲ್ಲ ಇತ್ತಲ್ಲ ವೇಸ್ಟ್ ಎಲ್ಲ, ಇದನ್ನೆಲ್ಲ ಈಗ ಕಟ್ ಮಾಡ್ಕ. ಆಯ್ತು, ಸಿಬ್ಲು ರೆಡಿ ಆಯ್ತು ಕಾಣಿ. ಇದು ಅಂಗಡಿಗೆ ತಗೊಬಂದು ಇದು ಸ್ವಲ್ಪ ಬೇರೆ, ಇದೇ ಸ್ವಲ್ಪ ಬೇರೆ, ಇದು ಸ್ವಲ್ಪ ಇಲ್ವಾ. ಇದು ಮಧ್ಯಕ್ಕೆ ಸಪೋರ್ಟ್ ಜಾಸ್ತಿ ಕೊಟ್ಟಿದ್ದು ಕಾಣಿ, ಇದ್ರಂಗೆ ಕಡ್ಡಿ ಕಾಣಿ ಜಾಸ್ತಿ ಇಲ್ಲ. ಇದು 4 ಹಾಕಿ 8, ನಾವು 5 ಹಾಕಿ ಮಾಡೋದಿಲ್ಲ ಮಿಡ್ಲಿಗೆ. ಲೈಕ್ ಆಯ್ತು ಇದು ಕಾಣಿ. ಇದು ಅಂಗಡಿಗೆ ತಗೊಬಂದು ಇದು ಮನೆಗೆ ಮಾಡೋದು. ಇದ್ರದ್ದು ಅಂಗಡಿಗೆ ರೇಟ್ ಗೊತ್ತಿಲ್ಲ, ಯಾರಿಗ ರೇಟ್ ಗೊತ್ತಿದ್ರೆ ಕಮೆಂಟಂಗೆ ಹಾಕಿ ಅಕ್ಕ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡುವ. ವಿಡಿಯೋ ಎಲ್ಲ ಕಂಡರೆಲ್ಲರೂ ಒಂದು ಲೈಕ್ ಮಾಡಿ ಅಕ್ಕ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋಗೆ ಸಿಕ್ಕುವ. ಬಾಯ್.